ಹಾಂ ಸರ್, ಇಲ್ಲೊಂದು ಪ್ರಶ್ನೆ ಇದೆ. ಚೇತನ್ ಗೌಡ ಅನ್ನೋರು ಕೇಳಿರೋ ಪ್ರಶ್ನೆ. ಅಂದಿನ ಕಾಲದಲ್ಲಿ ಸೈನಿಕರಿಗೆ ಅಸ್ತ್ರವಿದ್ಯೆ ಕಲಿಸುತ್ತಿದ್ದರೆ ಕಲಿಸಿರುವ ಉದಾಹರಣೆ ಇದ್ದರೆ ತಿಳಿಸಿ. ನಾವು ಸಹಜವಾಗಿ ಅವರಿಗೆ ಆ ಪ್ರಶ್ನೆ ಬಂದಿರೋದು. ಯಾಕೆಂದರೆ ನಾವೆಲ್ಲ ಅಸ್ತ್ರಗಳು ಅಂದಾಗ ಮಹಾರಾಜರು, ಮಹಾವೀರರು, ಅತಿರಥರು ಅದನ್ನು ಬಳಸೋದನ್ನು ನೋಡಿದ್ವಿ. ಶಸ್ತ್ರಗಳು ಬಂದಾಗ ಸೈನಿಕರು ಬಳಸೋದನ್ನು ನೋಡಿದ್ವಿ. ಹೀಗಾಗಿ ಅಸ್ತ್ರವಿದ್ಯೆ ಸೈನಿಕರಿಗೆ ಗೊತ್ತಿದೆಯಾ, ಕಲಿಸ್ತಾ ಇದ್ರ ಅನ್ನೋದು ಪ್ರಶ್ನೆ. ಇಲ್ಲಿ ನಾವು ಇವತ್ತು ನಮ್ಮ ಇತ್ತೀಚೆಗೆ ನಮಗೆ ಕಲಿಸಿಕೊಟ್ಟ ಚರಿತ್ರೆಯ ತಪ್ಪುಗ್ರಹಿಕೆಯಿಂದಾಗಿ ಹೀಗೆಲ್ಲ ಆಗಿದೆ ಸರ್. ನಾವು ಈ ಅಸ್ತ್ರಶಸ್ತ್ರಗಳು ಇದನ್ನು ಈ ರಾಜ ಮಹಾರಾಜರುಗಳು ಮಾತ್ರ ಕಲಿತಾ ಇದ್ದರು ಅಂತ ಅಂದ್ಕೊಂಡಿರೋದಿದೆಯಲ್ಲ, ಅಲ್ಲಿ ದೋಷ ಇರೋದು. ವಾಸ್ತವವಾಗಿ ಹಂಗಿರಲಿಲ್ಲ. ಅಲ್ಲಿ ಎಲ್ಲರೂ ಕಲಿತಾ ಇದ್ದರು. ಆದರೆ ಕ್ಷತ್ರಿಯ ಮನೆತನಗಳ ಜನ ಅದನ್ನೇ ಮಾಡ್ತಾಯಿದ್ರು ಸರ್. ಇವತ್ತಿಗೂ ಈಗ ಕೆಲವು ಸಮುದಾಯಗಳು ಭಾರತದಲ್ಲಿ ವ್ಯಾಪಾರ ಮಾತ್ರ ಮಾಡ್ತಾರೆ, ಬೇರೆಯವ್ರ ಅಂಗಡಿ ಇಡೋಲ್ಲ ಅಂತೇನೂ ಅಲ್ಲ. ಅಥವಾ ಆ ಮನೆಯಲ್ಲಿ ಯಾರೋ ಒಬ್ಬ ಓದಿ ಅವನು ಇನ್ನೇನೋ ಒಂದು ಆಗಲ್ಲ, ಡಾಕ್ಟರ್ ಆಗೋಲ್ಲ, ಇಂಜಿನಿಯರ್ ಆಗೋಲ್ಲ ಅಂತಲೂ ಅಲ್ಲ. ಆದರೆ ಎಷ್ಟೋ ಕಾಲದಿಂದ ನೋಡ್ತಾ ಇದ್ದೀವಿ, ಕೆಲವು ಸಮುದಾಯಗಳು ವ್ಯಾಪಾರವನ್ನೇ ಮಾಡ್ಕೊಂಡು ಬಂದಿವೆ. ಇನ್ನು ಕೆಲವು ಸಮುದಾಯಗಳು, ಕೆಲವು ಕುಟುಂಬಗಳು ತಲೆಮಾರಿನಿಂದ ಆರ್ಮಿಯಲ್ಲಿ ಸೇವೆ ಸಲ್ಲಿಸ್ತಾರೆ. ಇವೆ ಅಂದ್ರೆ ಕ್ಷತ್ರಿಯ ಕುಟುಂಬ ಅಂತ. ಹೌದೌದು. ಈಗ ಪಂಜಾಬು ಅಥವಾ ಆ ಕಡೆ ನೋಡಿದರೆ ಅಜ್ಜ ಎಲ್ಲರೂ ಅವ್ರ ಮನೇಲಿ ಒಂದು 10 ಜನರ ಇದನ್ನು ಕೊಡ್ತಾರೆ ಅವರು. ಹೀಗೆ ಬಹುಸಂಖ್ಯಾತ ಕ್ಷತ್ರಿಯರೆಲ್ಲರೂ ಅದೇ ಕೆಲಸ ಮಾಡ್ತಾಯಿದ್ರು ಅನ್ನೋದು ನಿಜ. ಆದರೆ ಕಲಿಯೋದನ್ನು ಎಲ್ಲರೂ ಕಲಿತಾ ಇದ್ರು. ಅವನು ಸೈನಿಕನಾಗ್ತಾ ಇದ್ನ, ನಾಯಕನಾಗ್ತಾ ಇದ್ನ ಅನ್ನೋದು ಅವನು ಎಷ್ಟು ಕಲಿತ ಅನ್ನೋದ್ರ ಮೇಲೆ ನಿರ್ಣಯ ಆಗ್ತಾ ಇತ್ತು. ಈಗ ಅಲ್ಲಿ ಹೇಗಿರ್ತಾ ಇತ್ತು ಅಂದರೆ ಸಣ್ಣ ಸಣ್ಣ ಗುಂಪುಗಳನ್ನು ಮಾಡ್ತಾಯಿದ್ರು. ಈಗ ಇಡೀ ಸೇನೆ ಅಂತ ಒಂದು ಇರ್ತಾ ಇರಲಿಲ್ಲ. ಒಂದು 10 ಜನರವರೆಗೆ ಒಂದು ಘಟಕ, ಒಂದು ಚಿಕ್ಕ ಘಟಕ ಅಂದರೆ ಒಂದು 10 ಜನರ ತಂಡ, ಅದಕ್ಕೊಬ್ಬ ನಾಯಕ ಇರ್ತಾ ಇದ್ದ. ಈಗ ನಾವು ತುಕಡಿ ಅಂತ ಕರಿತೀವಲ್ಲ, ಆ ನಾಯಕನ ಹೆಂಗೆ ತೀರ್ಮಾನಿಸ್ತಾ ಇದ್ರು ಆ ನಾಯಕನನ್ನು ಅಂದರೆ ಅವರಿಗಿಂತ ಬೇರೆ ಹೆಚ್ಚು ಕಲಿತವನೇ ಅವನು. ಹಾಗೆ ಯಾರೂ ಕಲಿಯಬಹುದಾಗಿತ್ತು ಅಸ್ತ್ರಗಳನ್ನು, ಕಲಿಯೋದಕ್ಕೆ ಸಮಸ್ಯೆ ಇರಲಿಲ್ಲ. ಆದರೆ ಸುಲಭ ಇರಲಿಲ್ಲ ಅದೆಲ್ಲ. ಈಗ ದ್ರೋಣರ ಹತ್ರ ಅಸ್ತ್ರ ಇತ್ತು, ಅಶ್ವತ್ಥಾಮನ ಹತ್ರ ಇತ್ತು, ಕೃಪರ ಹತ್ರ ಇತ್ತು. ಇವ್ರು ಯಾರೂ ಅದೇ ಅಲ್ವಲ್ಲ, ಇವ್ರು ಯಾರೂ ರಾಜರಲ್ಲ, ಕ್ಷತ್ರಿಯರಲ್ಲ, ಏನೂ ಅಲ್ಲ ಇದರಲ್ಲಿ. ಆಯಿತು, ದ್ರೋಣರಿಗಾದರೂ ಹೇಳ್ಬೋದು. ದ್ರೋಣರ ತಂದೆ ಧನುರ್ವಿದ್ಯಾ ಗುರು ಆಗಿದ್ದರು, ಭರದ್ವಾಜರು. ಧನುರ್ವಿದ್ಯೆಯ ಗುರುಕುಲ ನಡೆಸ್ತಾ ಇದ್ರು. ಹಾಗಾಗಿ ಸಹಜವಾಗಿ ದ್ರೋಣರು ಕಲಿತರು. ದ್ರೋಣರು ಆ ಕಾಲದ ದೊಡ್ಡ ಗುರುವಾಗಿದ್ದರು, ಮಗನಿಗೂ ಕಲಿಸಿದ್ರು ಅಂತ ಹೇಳೋಣ. ಕೃಪಾಚಾರ್ಯರು ಸಂಬಂಧನೇ ಇಲ್ಲ ಅವರಿಗೆ. ಕೃಪಾಚಾರ್ಯರು ಒಂದು ಸಣ್ಣ ಅವಳಿ ಜವಳಿ ಮಕ್ಕಳು, ಕೃಪಿ ಅಂತ. ಶಾಂತನುವಿಗೆ ಕಾಡಲ್ಲಿ ಸಿಕ್ಕ ಮಕ್ಕಳು. ಬೇಟೆಗೆ ಹೋದಾಗ ಶಂತನುವಿಗೆ ಕಾಡಿಗೆ ಹೋದಾಗ 2 ಪುಟ್ಟ ಮಕ್ಕಳು ಸಿಗುತ್ತವೆ. ಅಲ್ಲಿ ಒಬ್ಬ ಋಷಿಗೆ ಅವರು ಆಕಸ್ಮಿಕವಾಗಿ ಹುಟ್ಟಿರ್ತಾರೆ, ಕಾಡಲ್ಲಿರ್ತಾರೆ. ಅವು ಪುಟ್ಟ ಮಕ್ಕಳನ್ನು ತಂದು ಹಾಸ್ತಿನಾಪುರದಲ್ಲಿ ಬೆಳೆಸಿರ್ತಾನೆ ಅವನು, ಶಂತನು. ಹಾಗೆ ಬೆಳೆದವರು ಕೃಪಿ ಇಬ್ಬರು ಅರಮನೆಯಲ್ಲಿ. ಈಗ ಕೃಪರು ಏನು ಅಂದರೆ ಋಷಿ ಮಕ್ಕಳು ಅಂತ ಗೊತ್ತಾಗಿತ್ತು. ಹಾಗಾಗಿ ಅವರು ಅಲ್ಲಿ ಗುರುವಾಗಿ ಕೆಲಸ ಮಾಡ್ತಾಯಿದ್ರು. ಯುದ್ಧ ವಿದ್ಯೆ ಯಾಕೆ ಕಲ್ತರವರು? ಧನುರ್ವಿದ್ಯೆಯನ್ನು ಕಲಿಸೋದಕ್ಕೆ ಮಾತ್ರ ಅಲ್ಲ, ಅಸ್ತ್ರಗಳನ್ನೆಲ್ಲ ಕಲ್ತುಕೊಂಡು ಯುದ್ಧಕ್ಕೂ ಬಂದ್ರಲ್ಲ. ಇದೇನು ಅಂದರೆ ಅವರ ಸಾಮರ್ಥ್ಯ. ಅದು ಅವರ ಸಾಮರ್ಥ್ಯ ಅನ್ನೋದಕ್ಕಿಂತ ಉನ್ನತ ಅಧ್ಯಯನ ಮಾಡಬೇಕು ಅಂತ ಎಷ್ಟು ಜನಕ್ಕೆ ಅನಿಸುತ್ತೆ ಸರ್? ಇವತ್ತು ಕೂಡ ಹಾಗೆ ಯಾವುದೇ ಕ್ಷೇತ್ರದಲ್ಲಿ ಉನ್ನತ ಅಧ್ಯಯನ ಮಾಡುವವರ ಸಂಖ್ಯೆ 1%, 2%ಗೆ ಇಳಿದೋಗುತ್ತೆ ಅಲ್ವಾ? 100 ಜನ ಹೈಸ್ಕೂಲು ದಾಟಿದರೆ PUCಲಿ ಎಷ್ಟು ಜನ ಇರ್ತಾರೆ, ಡಿಗ್ರಿಗೆ ಎಷ್ಟು ಜನ ಹೋಗ್ತಾರೆ, ಮಾಸ್ಟರ್ ಡಿಗ್ರಿಗೆ ಎಷ್ಟು ಜನ ಹೋಗ್ತಾರೆ ಅಂತ ನೋಡ್ತಾ ಹೋದರೆ ಆ ಸಂಖ್ಯೆ ಕಡಿಮೆ ಆಗ್ತಾ ಹೋಗೋದು. ಅದಕ್ಕೆ 100 ಕಾರಣಗಳಿರುತ್ತೆ. ಹಾಗೆ ಸೈನಿಕರಿಗೆ ಅಂತ ಒಂದು ಸೈನಿಕರು ಅಂತ ಒಬ್ಬ ಬೇರೆ, ಸೇನಾ ನಾಯಕ ಅಂತ ಒಬ್ಬ ಬೇರೆ ಅನ್ನುವ ಶಿಕ್ಷಣದ ಕ್ರಮ ಇರಲಿಲ್ಲ. ಇರಲಿಲ್ಲ. ಅವನು ಎಷ್ಟಕ್ಕಿದ್ನೋ ಅಷ್ಟರ ಮೇಲೆ ನಿರ್ಣಯ ಆಗ್ತಾ ಇದ್ದ. ಹಾಗಾಗಿ ಅಸ್ತ್ರಗಳನ್ನು ಯಾರೂ ಕಲಿಯಬಹುದಾಗಿತ್ತು. ಆದ್ದರಿಂದ ಸೈನಿಕರು ಕಲಿಯಬಹುದಾದರೆ ಸೈನಿಕರು ಕಲಿಯಬಹುದು. ಮತ್ತು ಮಹಾಭಾರತದಲ್ಲಿ, ಸಂಸ್ಕೃತದಲ್ಲಿ ಈ ಸೈನಿಕ ಅನ್ನುವ ಶಬ್ದ, ಯೋಧ ಅನ್ನುವ ಶಬ್ದವನ್ನು ಕಾಮನ್ ಬಳಕೆ. ಅದು ಭೀಷ್ಮನಿಗೂ ಸೈನಿಕ ಅಂತಲೇ ಹೆಸರು, ಭೀಷ್ಮನಿಗೂ ಯೋಧ ಅಂತಲೇ ಹೆಸರು. ಕೆಳಗೆ ಪದಾತಿಯಾಗಿ ನೆಲದಲ್ಲಿ ನಿಂತ್ಕೊಂಡು ಕಾಲಾಳು ಇದಾನಲ್ಲ, ಅವನಿಗೂ ಅದೇ ಹೆಸರು. ಇವತ್ತು ನಾವು ಸೈನಿಕ ಅಂತ ಅಂದರೆ ಸೇನಾ ನಾಯಕನ ಅಲ್ಲದೇ ಇದ್ದವನನ್ನು ಹೇಳ್ತಾ ಇದ್ದೀವಿ. ಹಂಗೇನಿರಲಿಲ್ಲ. ಎಲ್ಲರೂ ಸೈನಿಕರೇ, ಬೇಸಿಕಲಿ ಎಲ್ಲರೂ ಸೈನಿಕರೇ. ಎಲ್ಲರೂ MLA ಆಗಿರ್ತಾರೆ, ಯಾರೋ ಒಬ್ಬ ಮಿನಿಸ್ಟರ್ ಆಗ್ತಾನಲ್ಲ, ಹಾಗೆ ಅದು ಎಲ್ಲರಿಗೂ ಸೈನಿಕ, ಯೋಧ ಅಂತಲೇ ಹೆಸರು.
ಸೈನಿಕ ಅನ್ನೋದಕ್ಕಿಂತ ಯೋಧ ಶಬ್ದ ಹೆಚ್ಚು ಬಳಸ್ತಾ ಇದ್ರು, ಎಲ್ಲರಿಗೂ ಬಳಸ್ತಾ ಇದ್ರು ಅದನ್ನು. ಇವತ್ತು ಬಳಸ್ತೀವಲ್ಲ ನಾವು ಯೋಧ ಅನ್ನೋದನ್ನು. ಕರ್ಣನನ್ನು ಕೂಡ ನೋಡಿದರೆ ಸರ್, ಕರ್ಣ ಕೂಡ ಅಂದರೆ ಸೂತ ಪುತ್ರ, ಆತ ಕಲ್ತ್ಕೊಂಡಲ್ಲ. ಹೌದು. ಅಂದರೆ ನೋಡಿ, ಅಂದರೆ ಆತನ ಕ್ಲಾಸ್ಮೇಟ್ಸ್ ಎಲ್ಲ ಬಹುಶಃ ಸೈನಿಕರು ಅಂದರೆ ಪದಾತಿಗಳಾಗಿ ಉಳಿದಿರ್ಬೋದು. ಆದರೆ ಈತ ಏನು ಮಾಡ್ದ, ಪರಶುರಾಮರ ಹತ್ರ ಹೋದ. ಅಲ್ಲ, ಅದಕ್ಕಿಂತ ಮೊದಲೇನೆ ಸರ್, ಈಗ ಅವನು ಈ ಗುರುಕುಲಕ್ಕೆ ಬಂದ. ಅವನು ಏನನ್ನು ಕಲಿಯೋದಾಗಿತ್ತು ಹೆಚ್ಚಾಗಿ ಅಂದರೆ, ಸೂತರು ಏನನ್ನು ಮಾಡ್ತಾ ಇದ್ರು ಅಂದರೆ ರಥ ನಿರ್ಮಾಣ ಮಾಡ್ತಾ ಇದ್ರು ಅವರು. ಮುಖ್ಯವಾಗಿ ಸೂತರು ತುಂಬ ಶ್ರೀಮಂತರಾಗಿರ್ತಾ ಇದ್ರು. ಇವರೆಲ್ಲ ಅಂದ್ಕೊಂಡಾಗಿಲ್ಲ. ಯಾಕೆ ಅಂದರೆ ಅವತ್ತು ಎಲ್ಲದಕ್ಕೂ ರಥ ಬೇಕಿತ್ತು ಸರ್, ಯುದ್ಧಕ್ಕೂ ಬೇಕಿತ್ತು, ಬಳಕೆಗೂ ಬೇಕಿತ್ತು. ರಾಜ ಮಹಾರಾಜರು ಮಾತ್ರ ಅಲ್ಲ, ನಾವು ಹೇಗೆ ಮನೆಗಳಲ್ಲಿ ಕಾರ್ ಇಟ್ಕೋತಾ ಇದ್ವು ಹಾಗೆ ಶ್ರೀಮಂತರುಗಳು ರಥ ಇಟ್ಕೋತಾ ಇದ್ರು. ಸೊ ಈಗ ಮಹೀಂದ್ರ ಕಂಪನಿ ಓನರ್ಸ್ ಹೇಗಿರ್ತಾರೆ ಯೋಚನೆ ಮಾಡಿ, ಮಾರುತಿ ಆ ಥರ. ಹಾಗೆ ರಥ ನಿರ್ಮಾಣ ಮಾಡುವವರು ಅಂದರೆ ಅವ್ರ ಹತ್ರ ಫ್ಯಾಕ್ಟ್ರಿಗಳಿರ್ತಾ ಇತ್ತು. ಫ್ಯಾಕ್ಟ್ರಿಗಳೇ ಅದು, ಒಬ್ಬನೇ ಕೂತ್ಕೊಂಡು ರಥ ನಿರ್ಮಾಣ ಮಾಡೋಲ್ಲ. ಒಬ್ಬನ ಹತ್ರ 100 ಜನ, ಒಬ್ಬನ ಹತ್ರ 1000 ಜನ, ಹಾಗೆ ಬೆಳೆಸ್ಕೊಂಡು ಹೋಗ್ತಾ ಇದ್ರು. ಹಾಗಾಗಿ ಅವರು ಶ್ರೀಮಂತರು ಕೂಡ. ಇವನ ತಂದೆ ತುಂಬ ಶ್ರೀಮಂತ, ಕರ್ಣನ ತಂದೆ. ಹಾಗಾಗಿ ಅವನು ಏನು ಕಲಿಯಬೇಕಾಗಿತ್ತು ಸಹಜವಾಗಿ ಅಂದರೆ ರಥ ಶಿಕ್ಷಣವನ್ನು. ಬಟ್ ಸೂತರು ಬರೀ ರಥ ಶಿಕ್ಷಣ ಕಲಿತಾ ಇರಲಿಲ್ಲ, ರಥ ನಿರ್ಮಾಣ ಮಾತ್ರ ಕಲಿತಾ ಇರಲಿಲ್ಲ. ಅವರು ಯುದ್ಧ ವಿದ್ಯೆಯನ್ನು ಕಲಿಯೋದು ಕಾಮನ್ ಆಗಿತ್ತು. ಯಾಕೆ ಅಂತ ಅಂದರೆ ಅದನ್ನು ಕಲಿದೇ ಇದ್ದರೆ ರಥ ನಿರ್ಮಾಣವನ್ನು ಸರಿಯಾಗಿ ಮಾಡೋಕ್ಕಾಗಲ್ಲ. ಅದ್ರ ಜೊತೆಗೆ ಸೂತರು ಕೂಡ ಆಗೋಕ್ಕಾಗಲಿಲ್ಲ, ಅಂದರೆ ಸೂತರು ಆಗೋಕ್ಕಾಗಲ್ಲ, ಸಾರಥಿ ಆಗೋದಕ್ಕಾಗೋದಿಲ್ಲ. ಹಾಗೆ ಕರ್ಣ ಏನಾಗ್ಬೋದಾಗಿತ್ತು ಅಂತ ಕೇಳಿದರೆ ಅವನು ಒಬ್ಬ ಸೂತ ಆಗ್ಬೋದಾಗಿತ್ತು, ಯುದ್ಧ ವಿದ್ಯೆ ಕಲಿತು. ಮಹಾವೀರ ಹೇಗಾದ ಅಂತ ಅಂದರೆ ಅವನ ಆಸೆ ಅದು, ಅವನ ಆಕಾಂಕ್ಷೆ ಅದು. ಅವನು ಅದಕ್ಕಾಗಿ ಎಲ್ಲಿಗೆ ಬಂದ, ಈ ಗುರುಕುಲಕ್ಕೆ ಬಂದು ಸೇರಿಕೊಂಡ. ಈ ಗುರುಕುಲ ಒಂದೇ ಇದ್ದಿದ್ದಲ್ಲ ದ್ರೋಣಾಚಾರ್ಯರದ್ದು. ಅವ್ರಿಗೆ ಬೇಕಾದಷ್ಟು ಕಲಿಸುವ ಬೇಕಾದಷ್ಟು ಗುರುಕುಲಗಳಿರ್ತವೆ. ಅವನು ಯಾಕೆ ಇಲ್ಲಿ ಹುಡ್ಕೊಂಡು ಬಂದ ಆಸ್ತಿನಾಪುರಕ್ಕೆ ಅಂದರೆ, ಈಗ ಅವನ ತಂದೆ ಇಲ್ಲೇ ಇದ್ದಿದ್ದೇನೂ ಅಲ್ಲ, ಧೃತರಾಷ್ಟ್ರನ ಗೆಳೆಯ ಅವನು. ಅಂಗರಾಜ್ಯದ ಪ್ರದೇಶದಲ್ಲೇ ಇದ್ದವನು. ಹುಡ್ಕೊಂಡು ಬಂದಿದ್ದು ಯಾಕೆ ಅಂದರೆ ಅವನಿಗೆ ನಾನು ಕೇವಲ ಒಬ್ಬ ಸೈನಿಕ, ಒಬ್ಬ ಸೂತ, ಒಬ್ಬ ಸಾರಥಿ, ರಥ ನಿರ್ಮಾಣ ಮಾಡುವನಾಗಬಾರದು ಅಂತ ಇತ್ತು, ಮಹಾವೀರ ಆಗಬೇಕು ಅಂತ ಇತ್ತು. ಹಾಗಾಗಿ ನೀವು ಹೇಳಿದ್ದು ತುಂಬ ಕರೆಕ್ಟಾದ ಉದಾಹರಣೆ ಅದು ಕರ್ಣನದ್ದು. ಕೇವಲ ಸೈನಿಕನಾಗಿ ಉಳ್ಕೊಳ್ಳಲ್ಲ ಅಂತ ಅವನು ನಿರ್ಣಯಿಸಿದಾಗ ಅವನು ಮಹಾವೀರನಾದ. ಆಮೇಲೆ ಇನ್ನೊಂದು ನೀವು ಹೇಳ್ತಾ ಇದ್ರಿ, ಅವನಷ್ಟಕ್ಕೂ ನಿಲ್ಲಿಸಿಲ್ವಲ್ಲ, ಪರಶುರಾಮರ ಹತ್ರ ಹೋಗ್ತೀನಿ ಅಂತ ಹೋದ್ನಲ್ಲ. ಈಗ ದುರ್ಯೋಧನ ಹೋಗಲಿಲ್ಲ ಪರಶುರಾಮರ ಹತ್ರ, ಅರ್ಜುನ ಹೋಗಲಿಲ್ಲ ಪರಶುರಾಮರ ಹತ್ರ, ದ್ರೋಣರೇನು ಕೊಟ್ಟರು ಅಷ್ಟಕ್ಕೆ ನಿಲ್ಲಿಸ್ಕೊಂಡ್ರು. ಆದರೆ ಅವನಿಗೆ ಎಂಥ ಮಹತ್ವಾಕಾಂಕ್ಷೆ ಇದ್ದರೆ ಅವನು ಅಲ್ಲಿಗೆ ಹೋದ ಕಲಿಯೋದಕ್ಕೆ ಅಂತ. ಹಾಗಾಗಿ ಯಾರಿಗೆ ಅಂಥ ಮಹತ್ವಾಕಾಂಕ್ಷೆಗಳಿರ್ತಿತ್ತೋ ಅವ್ರು ಸಿದ್ಧಿ ಪಡ್ಕೋತಾ ಇದ್ರು. ಸೊ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿರುವಂಥ ಒಬ್ಬ ವ್ಯಕ್ತಿ ಸೈನಿಕ ಅಂದರೆ ಯೋಧ ಅಲ್ಲಿಗೆ ನಿಲ್ಲಿಸ್ಬೋದಾಗಿತ್ತು. ಮನಸ್ಸು ಮಾಡಿದರೆ ಈ ಥರ ಕರ್ಣನ್ ಥರನೋ ಅಥವಾ ಅತಿರಥ ಮಹಾರಥ ಆಗ್ಬೋದಾಗಿತ್ತು. ಇವತ್ತು ಕೂಡ ಹಾಗೆ. ಈಗ ನಾವು ಯಾರದೇ ಎಕ್ಸಾಂಪಲ್ ತೊಗೊಂಡ್ರಿ, ನಮ್ಮ ಸಿದ್ದರಾಮಯ್ಯನವ್ರನ್ನೇ ತಗೊಳ್ಳಿ ಉದಾಹರಣೆಗೆ ಅಲ್ವಾ. ಸಿದ್ದರಾಮಯ್ಯನವರು ವಕೀಲರಾಗಿ ಉಳ್ಕೊಳ್ಬೋದಾಗಿತ್ತು ಅಲ್ವಾ, ಅಥವಾ ಲಾ ಕಾಲೇಜ್ ಪ್ರೊಫೆಸರ್ ಆಗಿ ಉಳ್ಕೊಳ್ಬೋದಾಗಿತ್ತು. ಅವರು ಸಿದ್ದರಾಮನ ಹುಂಡಿಯ ಅನಕ್ಷರಸ್ಥ ಕುಟುಂಬದಿಂದ ಬಂದಂಥ ಸಾಮಾನ್ಯ ಪ್ರಜೆ. ಅವರಿಗೆ ನಾನು ಎಲೆಕ್ಷನ್ ಗೆಲ್ಲಬೇಕನ್ನಿಸ್ತು, ನಾನು ಮುಖ್ಯಮಂತ್ರಿ ಆಗ್ಬೇಕನ್ನಿಸ್ತು, ಏನೋ ಅಲ್ವಾ. ಸೊ ಹೇಗೆ ಸಾಧ್ಯ ಆಯ್ತು? ಅದು ಅವರ ಮಹತ್ವಾಕಾಂಕ್ಷೆ ಬೇಸಿಕಲಿ ಅಲ್ವಾ. ಅದಕ್ಕೆ ಪೂರಕವಾದ ವಾತಾವರಣ ಸಿಗುತ್ತೆ ನೀವು ಮಹತ್ವಾಕಾಂಕ್ಷಿ ಆಗಿದ್ರೆ. ಹುಡುಕೊಂಡು ಹೊರಡ್ಬೇಕಾಗತ್ತೆ, ನೀವು ಹುಡ್ಕೊಂಡು ಹೊರಟ್ರೆ ಸಿಗುತ್ತೆ. ಎಕ್ಸಾಕ್ಟ್ಲಿ. ಸಿದ್ದರಾಮಯ್ಯ ಮೋದಿ ಇನ್ನೇನು ಸರ್, ಈಗ ಪ್ರೈಮ್ ಮಿನಿಸ್ಟರ್ ಜಾಗಕ್ಕೆ ಇಲ್ಲಿಯವರೆಗೆ, ಈಗ ಮೋದಿ ಬರುವವರೆಗೆ ನಮ್ಮಲ್ಲಿ ತುಂಬ ಗಟ್ಟಿಯಾದ ಒಂದು ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋರು ಸುಲಭಕ್ಕೆ ಬಂದಿಲ್ಲ. ಅವ್ರ ಹಿನ್ನೆಲೆಯಲ್ಲಿ ಒಂದು ರಾಜಕೀಯದ ಸಂಪರ್ಕ ಇದೆ, ದೊಡ್ಡವರ ಸಂಪರ್ಕ ಇದೆ, ಹಣ ಇದೆ. ಇವರು ಏನೂ ಅಲ್ಲದೆ ಇದ್ದವರು ಹೋಗಾಗಿದ್ದಲ್ವಾ. ಈಗ ದೇವೇಗೌಡರು ಆಗಿದ್ರು, ಅವರು ಹಾಗೇನೆ ಅಲ್ವಾ. ಅಂದರೆ ಅದು ಆ ವ್ಯಕ್ತಿಗಳು ಹೊರಟ್ರೆ ನೀವು ಹೇಳಿದ ಹಾಗೇನೆ ಅವರಿಗೆ ಆ ಸಂಪರ್ಕಗಳೆಲ್ಲ ಕೂಡಿ ಬರುತ್ತೆ, ಏನೋ ಒಂದಾಗತ್ತೆ. ಭಾಳ ಒಳ್ಳೆ ಉತ್ತರ ಕೊಟ್ಟರಿ ಸರ್, ತುಂಬ ಚೆನ್ನಾಗಿತ್ತು.